ಪ್ರಾರ್ಥನೆಯನ್ನು ಮಾಡ್ತಾ ಹಾವಿನ ಹೆಡೆ ಮೇಲೆ ಇಟ್ಟ ಆ ಪಾದವನ್ನು ನಮ್ಮ ಮೇಲೆ ಇಡು, ಅದರಿಂದ ನಮ್ಮ ಹೃದ್ರೋಗಗಳೆಲ್ಲ ಹೋಗುತ್ತೆ, ಹೃದಯದಲ್ಲಿರುವ ರೋಗಗಳೆಲ್ಲ ದೂರ ಆಗತ್ತೆ ಅಂತ ದೇವರನ್ನು ಪ್ರಾರ್ಥನೆ ಮಾಡೋದು. ನಿನ್ನ ಪಾದವನ್ನು ಇಡುವುದರಿಂದ ರೋಗ ಹೋಗತ್ತೆ ಅಷ್ಟೇ ಅಲ್ಲ, ನಿನ್ನ ಮಾತು, ನಿನ್ನ ನೋಟ ಎಲ್ಲವೂ ಸುಂದರವೇ. ಮಧುರಯಾಗಿರ ವಲ್ಗುವಾಕ್ಯಯ ಬುಧ ಮನೋಜ್ಞಯ ಪುಷ್ಕರೇ ಕ್ಷಣ ವಿಧಿಕರೀರಿಮಾ ವೀರಮುಖ್ಯತಿ ಅಧರಸೀಧುನಾ ಆಪ್ಯಾಯಸ್ವನ. ಮಧುರಯಾಗಿರ ವಲ್ಗುವಾಕ್ಯಯ, ಮಾತು ಮಧುರವಾಗಿದೆ, ನಿನ್ನ ಮಾತು ಸಿಹಿಯಾಗಿದೆ, ಇನ್ನೊಬ್ಬನಿಗೆ ನೋವನ್ನು ಉಂಟು ಮಾಡದಂತಹ ಮಾತು. ವಲ್ಗುವಾಕ್ಯಯ, ಮುದ್ದಾಗಿ ಇದೆ. ಆ ಮಾತಿಗೆ ಇಷ್ಟೆಲ್ಲ ವಿಶೇಷಣಗಳು. ಕೃಷ್ಣನ ಮಾತು ಹೇಗಿದೆ ಅಂದರೆ ಮಧುರವಾಗಿದೆ. ವಲ್ಗುವಾಕ್ಯಯ, ಮಾತು ತುಂಬ ಚೆನ್ನಾಗಿದೆ, ಕೇಳಲಿಕ್ಕೆ ಹಿತವಾಗಿದೆ, ಮುದ್ದು ಮುದ್ದಾಗಿ ಮಾತಾಡ್ತಾ ಇದ್ದಾರೆ. ಆದರೆ ಏನು ಹುರುಳಿಲ್ಲ ಅಂದರೆ ಆ ಮಾತಿಗೆ ಕಿಮ್ಮತ್ತಿರೋದಿಲ್ಲ. ಏನವರು ಮಾತಾಡಿದ್ರಲ್ಲ, ಏನೋ ಸುಮ್ಮನೆ ಹೊಗಳಿದ್ರು. ಯಾಕೆ ಅಂದರು, ಅವರನ್ನು ಅದಕ್ಕೆ ಕರೆಸಿದ್ವಿ ನಾವು, ಹೊಗಳಿ ಹೋದರು ಅಂತ. ಅದಾಗಬಾರ್ದು. 4 ಜನ ಬುದ್ಧಿವಂತರು ಯೋಗ್ಯರು ಮೆಚ್ಚುವಂತ ಮಾತಾಡಬೇಕು. ಬುಧ ಮನೋಜ್ಞಯ ಅಂದರು. ಗೋಪಿಕಾಸ್ತ್ರೀಯರು, ನಿನ್ನ ಮಾತು ಮುದ್ದಾಗಿದೆ, ಪ್ರಸಂಗಕ್ಕೆ ತಕ್ಕಾಗಿ ಆ ಬಂದವರನ್ನು ಹೊಗಳಿ ಆನಂದಪಡಿಸಿ ಅವರಲ್ಲಿ ಗುಣ ಇರತ್ತೋ ಬಿಡತ್ತೋ, ಸುಮ್ಮನೆ ಮುಖಸ್ತುತಿ ಅಲ್ಲ, ವಸ್ತುಸ್ಥಿತಿ ನಿಂದು. ಮಧುರಯಾಗಿರ ವಲ್ಗುವಾಕ್ಯಯ ಬುಧ ಮನೋಜ್ಞಯ, ಜ್ಞಾನಿಗಳಿಗೂ ಮನೋಜ್ಞವಾದ ಮಾತು ನಿನ್ನ ಮಾತು. ಭಗವಂತನ ಮಾತುಗಳೇ ಅಲ್ಲ ಇದೆಲ್ಲ. ಶಾಸ್ತ್ರ, ವೇದ, ಭಾಗವತ ಆಗಲಿ, ಭಗವದ್ಗೀತೆ ಆಗಲಿ, ಸಮಗ್ರ ಮಹಾಭಾರತ ಆಗಲಿ, ಸಾರ್ವಕಾಲಿಕವಾದಂತಹ ಸಂದೇಶಗಳು. ಬುಧ ಮನೋಜ್ಞೆಯ, ಜ್ಞಾನಿಗಳು ತಲೆದೂಗುವಂತಹ ಮಾತು. ಪುಷ್ಕರೇ ಕ್ಷಣ, ನಿನ್ನ ಮಾತನ್ನು ಕೇಳ್ತಾ ಇದ್ದರೆ ಮತ್ತೆ 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 ಕೇಳ್ತಾನೇ ಇರಬೇಕು, ಅದನ್ನು ಮೆಲುಕು ಹಾಕಬೇಕು ಅನ್ನಿಸ್ತಾ ಇರುತ್ತೆ. ಮಾತು ಇನ್ನೊಬ್ಬರಿಗೆ ನೋವು ಉಂಟು ಮಾಡಬಾರ್ದಂತೆ. ನೋವು ಉಂಟಾಗಬಾರ್ದು ಅಂಥೇಳಿ ಏನನ್ನು ಹೇಳಬೇಕು ಅದನ್ನು ಹೇಳದೇ ಇರಬಾರ್ದು. ಮತ್ತೆ ಹೇಳುವುದನ್ನೇ ನಯವಾಗಿ ಅದನ್ನು ಹೇಳಿ ದಾರಿಗೆ ತರಬೇಕು. ಮಾತನ್ನು ಮನುಷ್ಯ ಮೊದಲನೇ ಬಾರಿ ಕೇಳದೇ ಇರ್ಬೋದು, 2ನೇ ಬಾರಿ ಕೇಳದೇ ಇರ್ಬೋದು. ತುಂಬ ಒರಟು ಮಾತಾಡಿಬಿಟ್ರೆ ನಮ್ಮ ಹತ್ರ ಬರೋದೇ ಇಲ್ಲ, ಬೇಡ ಬೇಡ ಹೋಗ್ರಿ, ನಿಮ್ಮ ಪಾಠನೂ ಬೇಡ ಪ್ರವಚನನೂ ಬೇಡ ಅಂಥೇಳಿ. ಹೀಗಾಗಿ ನೋರು ಮಂಚದೈತೆ ಊರು ಮಂಚದೆ ಅಂತ. ದೇವರ ಅನುಗ್ರಹ ಇದ್ದವರ ಮಾತೇ ಚಂದ ಅಂದರೆ ಸರ್ವೋತ್ತಮನಾದ ದೇವರ ಮಾತನ್ನು ಕೇಳಬೇಕಾ. ಮಧುರಯಾಗಿರ ವಲ್ಗುವಾಕ್ಯಯ, ಮಧುರವಾದ ಮಾತು, ಮಾಧುರ್ಯ ಉಂಟು ನಿನ್ನ ಮಾತಿನಲ್ಲಿ, ಮುದ್ದು ಮುದ್ದಾದ ಮಾತು, ಅದನ್ನು ಕೇಳಲಿಕ್ಕೆ ತುಂಬ ಮನೋಗ್ರಹವಾಗಿದೆ. ವಿಧಿಕರೀರಿಮ ವೀರ ಮುಖ್ಯತೆ, ನಾವು ನೀನು ಹೇಳಿದ ವಿಧಿಯನ್ನು ಮಾಡುವವರು. ನೀ ಏನು ಕೆಲಸ ಹೇಳಿದ್ರು ಮಾಡಲಿಕ್ಕೆ ತಯಾರಿದ್ದೇವೆ. ಸುಮ್ಮನೆ ಏನೋ ನಿನ್ನನ್ನು ಹೊಗಳಿ ಮಾಡಿ ಇದೆಲ್ಲ ಮಾಡ್ತಾ ಇಲ್ಲ. ಮನೋಹರವಾದ ಮಾತುಗಳನ್ನು ನೀನು ಆಡ್ತೀಯ ಅಷ್ಟೇ ಕೇಳಬೇಕು ಅಂತಲ್ಲ, ನೀನಾಡಿದ ಮಾತುಗಳನ್ನೆಲ್ಲ ನಾವು ಪರಿಪಾಲನೆ ಮಾಡ್ತೀವಿ, ಅದು ಮುಖ್ಯ. ದೇವರ ಮಾತು ಚೆನ್ನಾಗಿದೆ, ಭಗವದ್ಗೀತೆ ಚೆನ್ನಾಗಿದೆ, ವೇದ ಚೆನ್ನಾಗಿದೆ, ಭಾಗವತ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನೀ ಯಾರು ಸರ್ಟಿಫೈ ಮಾಡಲಿಕ್ಕೆ ಅಂತಾನೆ ದೇವರು. ನಾ ಹೇಳಿದ ಮಾತನ್ನು ಚೆನ್ನಾಗಿದೆ ಅನ್ನುವ ಅಧಿಕಾರ ನಿನಗೆ ಯಾವಾಗಿದೆ ಅಂದರೆ ನೀನು ಪರಿಪಾಲನೆ ಮಾಡಿದ್ರೆ ಚೆನ್ನಾಗಿದೆ ಅನ್ನಬಹುದು. ಒಳ್ಳೆ ಪಾಯಸ ಮಾಡಿದ್ದಾರೆ, ಬೇಕಾದಷ್ಟು ಅದಕ್ಕೆ ಕೇಸರಿ ಏನೇನು ಹಾಕಬೇಕು ಎಲ್ಲವೂ ಚೆನ್ನಾಗಿ ಹಾಕಿದ್ದಾರೆ. ಪಾಯಸ ಚೆನ್ನಾಗಿದೆ ಅಂತ ಹೇಳುವ ಅಧಿಕಾರ ಯಾರಿಗಿದೆ? ತಿಂದವನಿಗೆ ಅದರ ಅಧಿಕಾರ. ಆರೋಗ್ಯವಂತನಾಗಿದ್ದು ಚೆನ್ನಾಗಿ ಆಸ್ವಾದನೆ ಮಾಡಿದವನಿಗೆ ಪಾಯಸ ಚೆನ್ನಾಗಿದೆ ಅಂತ ಹೇಳಬಹುದೇ ವಿನಃ ಅವನು ಏಕಾದಶಿಯೋ ಅಥವಾ ವಿಷ್ಣು ಪಂಚಕ ವ್ರತವೋ ಮಾಡಿ ಅಥವಾ ಶುಗರ್ ಇದೆ ಅಂಥೇಳಿ ತುಂಬ ಚೆನ್ನಾಗಿದೆ ರೀ ಪಾಯಸ, ನೀವು ತಿಂದೇ ಇಲ್ಲಲ್ಲ, ಅದಕ್ಕೆ ತಿನ್ನಲಿಲ್ಲಪ್ಪ ನಾ ಚೆನ್ನಾಗಿರಬೇಕು ಅಂತ. ನಿನಗೆಲ್ಲ ಅಧಿಕಾರ ಇದೆ, ನೀನು ರುಚಿಯನ್ನು ಆಸ್ವಾದನೆ ಮಾಡಿದರೆ ಅದನ್ನು ಹೇಳುವ ಅಧಿಕಾರ ಇದೆ. ಹಾಗಾದರೆ ದೇವರ ಮಾತನ್ನು ಚೆನ್ನಾಗಿದೆ ಅನ್ನುವ ಅಧಿಕಾರ ಯಾರಿಗಿದೆ? ದೇವರು ಹೇಳಿದ ವಿಧಿ ನಿಷೇಧಗಳನ್ನು ನಾವು ಮಾಡಿದಾಗ ಅದರಲ್ಲೇನಾದರೂ ಒಂದಿಷ್ಟು ಮೈನಸ್ಸನ್ನು ಮಾಡಿದರೆ ದೇವರನ್ನು ಪ್ರಾರ್ಥನೆ ಮಾಡುವ. ಸ್ವಾಮಿ, ನಾವು ಮಾಡಲಿಕ್ಕೆ ಸಿಲೆಬಸ್ಸನ್ನು ತೆಗೆದುಕೊಂಡ್ವಿ, ಆದರೆ ಪೂರ್ಣ ಪ್ರಮಾಣದಲ್ಲಿ ಮಾಡಲಿಕ್ಕೆ ಆಗಲಿಲ್ಲ, ಆದರೂ ನೀನು ನಮಗೊಂದು ಅನುಕೂಲ ಮಾಡಿಕೊಟ್ಟಿದೆ. ಮಧ್ಯೆ ಮಂತ್ರತಂತ್ರ ಸ್ವರವರ್ಣ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಂತ್ರ ಜಪಂ ಕರಿಷ್ಯೆ. ಅಚ್ಯುತಾಯ ನಮಃ, ಅನಂತಾಯ ನಮಃ,
ಗೋವಿಂದಾಯ ನಮಃ. ಮಾಡುವ ಸಂದರ್ಭದಲ್ಲಿ ಲೋಪದೋಷಗಳಾದರೆ ಅಚ್ಯುತ ಅನಂತ ಗೋವಿಂದ ಅಂದರೆ ಸರಿ. ಮಾಡೋ ಮುಂಚೆನೇ ಕರ್ಮದ ಪ್ರಾರಂಭದಲ್ಲೇ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಹೇಳ್ರಿ. ಮಧ್ಯೆ ಮಂತ್ರ ಅಲ್ಲ, ಆರಂಭೇ ಇವ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ಅಂತ ಅದಾಬಾರದು. ದೇವರು ಹೇಳಿದ ವಿಧಿಯನ್ನು, ದೇವರು ಹೇಳಿದ ನಿಷಿದ್ಧವಾದ ಕರ್ಮಗಳನ್ನು ಪರಿತ್ಯಾಗ, ವಿಧಿಯನ್ನು ಆಚರಣೆ ಮಾಡಿದಾಗ ನಿನ್ನ ಮಾತು ಸುಂದರ ಅನ್ನುವ ಅಧಿಕಾರ ಇದೆ. ಗೋಪಿಕೆಯರಂದು ನಾವು ಮಾಡಲಿಕ್ಕೆ ತಯಾರಿದ್ದೀವಿ, ನೀನು ಏನು ಹೇಳ್ತೀಯೋ ಅದನ್ನು ಮಾಡಲಿಕ್ಕೆ ತಯಾರಿದೆ. ಆದ್ದರಿಂದ ನೀವು ಅಂಥವರಿಗೆ ದೇವರ ಮಾತು ಹಿಡಿಸತ್ತೆ. ಇಲ್ಲಾಂದರೆ ದೇವರ ಮಾತು ಸಾತ್ವಿಕರಲ್ಲದೆ ಇದ್ದವರಿಗೆ ದೇವರ ಮಾತು ಹಿಡಿಸತ್ತೆ. ಇಲ್ಲಿ ಹಿಡಿಸೋದೇ ಇಲ್ಲ. ಪ್ರವಚನದ್ದು ಅಂತಲ್ಲ, ಇನ್ ಜನರಲ್ ವಿಧಿ ನಿಷೇಧ, ಇದನ್ನು ಮಾಡು ಅದನ್ನು ಮಾಡು, ಯಾರಿಗೆ ಹಿಡಿಸತ್ತೆ? ಮಾಡೋದು ಬಿಡೋದು ಆಮೇಲಿಂದು. ಎಷ್ಟು ಇದೆ ಧರ್ಮ ಆಚರಣೆ ಮಾಡೋದು, ನಾ ಮಾಡ್ತಾ ಇಲ್ಲ, ಸರಿ ಕೇಳಂತೂ ಕೇಳ್ತಾ ಇರೋಣ, ಒಂದಲ್ಲ ಒಂದು ದಿವಸ ಮಾಡುವಂತಹ ಭಾಗ್ಯ ದೇವರು ಕೊಡ್ತಾನೆ ಅನ್ನುವ ಭಾವನೆ ಇರುತ್ತೆ. ಯಾರಿಗೆ? ಸಾತ್ವಿಕರಿಗೆ. ಆಯಾ ಇದೆಲ್ಲ ಮಾಡೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ, ಸುಮ್ಮನೆ ಆಚಾರಗಳು ಮಾಡ್ಕೊಂಡ್ಯಾರು, ಅವರೇ ಮಾಡ್ಕೊಳ್ಳಿ ಬಿಡ್ರಿ. ಅವ್ರಿಗೆ ಮಧುರ ಅನಿಸೋದಿಲ್ಲ ದೇವರ ಮಾತು. ಅದಕ್ಕೆ ಆಗಾಗ ಈ ಟಿ ವಿಯಲ್ಲಿ ಚರ್ಚೆ ಬರ್ತಿರತ್ತಲ್ಲ, ರಾಮಾಯಣ ಸುಡ್ರಿ, ಇನ್ನೊಂದು ಸುಡ್ರಿ, ಮತ್ತೊಂದು ಸುಡ್ರಿ. ಬಹಳ ದೊಡ್ಡ ಪಾಪ ಅದು, ಬಹಳ ದೊಡ್ಡ ಪಾಪ. ನಿನಗೆ ಯೋಗ್ಯತೆ ಇಲ್ಲ, ಅರ್ಥ ಆಗಿಲ್ಲ ಅಂದರೆ ರಾಮಾಯಣ ಸರಿ ಇಲ್ಲ, ಭಗವದ್ಗೀತೆ ಸರಿ ಇಲ್ಲ. ಸರಿ ಇಲ್ಲ ಅನ್ಲಿಕ್ಕಾದ್ರೂ ನೀವು ಮೊದಲು ಓದಿರಬೇಕಲ್ಲ. ದೇವರ ಮಾತು ಮಾಧುರ್ಯವನ್ನು ಆಸ್ವಾದನೆ ಮಾಡೋರು ಯಾರು? ಯಾರು ಸಾತ್ವಿಕರು, ಯಾರಿಗೆ ಅದನ್ನು ಅರಿತು ಅದನ್ನು ಮಾಡಿ ಆನಂದ ಪಟ್ಟಿದ್ದಾರೆ. ಸಾತ್ವಿಕವಾದ ಧರ್ಮಾಚರಣೆಯನ್ನು ಮಾಡಿದವರಿಗೆ ಅದು ಆನಂದ ಆದದ್ದು ಗೊತ್ತಿರತ್ತೆ. ಸನ್ಮಾರ್ಗದಲ್ಲಿ ಇದ್ದವರಿಗೆ ಅದರ ಆನಂದ ಗೊತ್ತಿರತ್ತೆ. ಹಾಗಾಗಿ ಪುಷ್ಕರೇಕ್ಷಣ, ನಿನ್ನ ಸುಂದರವಾದ ನೋಟ ಎಷ್ಟು ಚೆನ್ನಾಗಿದೆ. ಆದ್ದರಿಂದ ನೀನು ನಿನ್ನ ಅಮೃತವನ್ನು, ನಿನ್ನ ಅಧರದಲ್ಲಿ ತುಟಿಯಲ್ಲಿ ಅಮೃತ ಇದೆ, ಅದನ್ನು ನಮಗೆ ಕೊಟ್ಟು ನಮಗೆ ಆನಂದವನ್ನು ಪಡಿಸು. ಅದಕ್ಕೆ ನೀವು ಬಹಳ ಹೊತ್ತಾಯಿತು ಕೃಷ್ಣ, ನೀನಿಲ್ಲದೆ ನಾವು ಜೀವಿಸೋದಿಲ್ಲ, ಸಾಯ್ತೀವಿ. ಕೃಷ್ಣನಿಲ್ಲದೆ ನಾವು ಬದುಕಲಿಕ್ಕಾಗಲ್ಲ ಅಂತ ನೀವು ಅಂದ್ರಿ. ಅಂದು ನೀವು 3-4 ತಾಸಾಯಿತು, ಆದರೂ ಗಟ್ಟಿಮುಟ್ಟಿಯಾಗಿದ್ದೀರಿ. IC ಯೂನಿಟಲ್ಲಿಟ್ಟಾಗ ಆಕ್ಸಿಜನ್ ಸಿಲಿಂಡರ್ ಇನ್ನು ಬರದೇ ಇದ್ದರೆ ಕೈ ಬಿಡ್ತಾರೆ. ಸರಿ, ಅದಕ್ಕೆ ಏನೇನೋ ಪ್ರಯತ್ನ ಮಾಡಿ ಅವತ್ತು ಲಾರಿ ಸ್ಟ್ರೈಕೋ ಇನ್ನೊಂದೋ ಇದ್ದರೆ ಏನೋ ಬೇಡ್ಕೊಂಡೋ ಸತ್ಕೊಂಡೋ ಗಾಡಿ ಮೇಲೆ ತಂದು ಇಡಬೇಕು. ಇಲ್ಲ, ಆಕ್ಸಿಜನ್ ಸಿಲಿಂಡ್ರು ಅದು ಬಂದರೂ ಬದುಕ್ತಾರೆ, ಬರದೇ ಇದ್ದರೂ ಬದುಕ್ತಾರೆ ಅಂದರೆ ಇವನು ಪ್ರಯತ್ನ ಮಾಡೋದಿಲ್ಲ. ಅಥವಾ ಅದು ಬಂದರೂ ಅವ್ರು ಹೋಗ್ತಾರೆ, ಯಾಕೆ ತರ್ತೀರಿ ಅಂದ್ರೆ ಹೋಗಲಿ ಬಿಡ್ರಿ, ಅಷ್ಟು ಕಷ್ಟಪಡೋದು ಯಾಕೆ ಅಂತ. ನಿಮಗೆ ಏನು ಆಗೋದಿಲ್ಲ, ಸುಮ್ಮನೆ ನೀವು ಕೃಷ್ಣ ನೀನಿಲ್ಲದೆ ನಾವು ಸಾಯ್ತೇವೆ ಅಂತ ಸುಮ್ಮನೆ ಹೆದರಿಸ್ತಾ ಇದ್ದೇವೆ. ಇಲ್ಲ, ನೀನಿಲ್ಲದೆ ನಾವು ಸಾಯ್ತೇವೆ, ಮತ್ತು ಇಷ್ಟೊತ್ತವರೆಗೂ ಇದೀರಲ್ಲ ಯಾಕೆ? ಕೆಲವರು ಸಾಮಾನ್ಯ ಆಟೋ ಮಾತಾಡ್ಕೊಂಡು ಬಂದಿರ್ತಾರೆ, ಅಪ್ ಆ್ಯಂಡ್ ಡೌನ್. ಅವರು ಮನೆ ಒಳಗೆ ಬರ್ತಾರೆ, ಕೂಡ್ರಿ ಅಂದರೆ ಕೂಡೋದೇ ಇಲ್ಲ. ಆಟೋ ನಿಲ್ಲಿಸಿನಪ್ಪ, ಬೇಗ ಹೋಗಬೇಕು. ಅರ್ಧ ಗಂಟೆ ಅವ್ರು ಹೇಳೋ ವಿಷಯಕ್ಕೆ ಪೀಠಿಕೆ ಹಾಕ್ತಾರೆ, ಬೇಗ ಹೋಗಬೇಕು ಅಂಥೇಳಿ. ಆಮೇಲೆ ಆಟೋದವನು ಬುದ್ಧಿವಂತ, ಒನ್ ವೇದಂತೂ ಇಸ್ಕೊಂಡ್ಬಿಟ್ಟಿರ್ತಾನೆ. ಒಂದು 5 ನಿಮಿಷ ಕಾಯ್ತಾನೆ, ಬಂದ್ರು ಉಂಟು, ಇಲ್ಲ ಇನ್ಯಾವುದೋ ಪಾರ್ಟಿ ಬಂದು ಹೊಟ್ಟೋಗ್ತಾನೆ. ಆಟೋ ಹೊಟ್ಟೋಗುತ್ತೆ. ಅವರಂದ್ರು 3 ಆಟೋ ಹೋಗಾಯ್ತು ನಿಮಗೆ ಈಗಾಗಲೇ, ನೀವು ಬಂದು 1.5 ತಾಸಾಯಿತು, ಕೂಡ್ತಾ ಇಲ್ಲ ಬಿಡ್ತಾ ಇಲ್ಲ. ಹಾಗಾಗಿ ನೀವು ಬದುಕೇ ಇರಲ್ಲ. ಇಲ್ಲ ಸ್ವಾಮಿ, ಮಧ್ಯದಲ್ಲಿ ನಾವೊಂದು ಆ್ಯಂಟಿಬಯೋಟಿಕ್ ತೊಗೊಂಡಿದ್ದು, ಅದಕ್ಕಾಗಿ ಬದುಕಿದ್ವಿ. ಅದೇನದು? ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನಾಃ. ನಿನ್ನ ಕಥಾಮೃತ ಅನ್ನುವ ಅಮೃತವನ್ನು ಪಾನ ಮಾಡಿದ್ದೀವಿ. ತವ ಕಥಾಮೃತಂ, ನಿನ್ನ ಕಥಾಮೃತಕ್ಕೆ ಇರುವ ತಾಕತ್ತೇನು? ತಪ್ತಾಂಜೀವಯತಿ, ತಪ್ತ ಜೀವನಂ. ತಪ್ತ ಅಂದರೆ ಕಾದಿರೋದು. ತಪ್ತ ಮುದ್ರಾಧಾರಣ ಅಂತೀವಲ್ಲ, ಕಾದ ಮುದ್ರೆಯನ್ನು ಧಾರಣೆ ಮಾಡೋದು. ತಪ್ತ ಅಂದರೆ ಕಾದಿರೋದು. ತಪ್ತ ಜೀವನಂ, ಜೀವನದಲ್ಲಿ ಯಾರು ನೊಂದು ಬೆಂದು ಇರ್ತಾರೆ, ಜೀವನದಲ್ಲಿ ಎಲ್ಲ ನೆಮ್ಮದಿಯನ್ನು ಕಳ್ಕೊಂಡಿರ್ತಾರೆ, ಏನೇನೋ ಪಾಪ ಅವರವರ ಸಮಸ್ಯೆಗಳು, ಸಂಸಾರದ ಸಮಸ್ಯೆ, ಹಣದ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ನಂಬಿದವರು ಕೈಕೊಟ್ಟು ಹೋದ ಸಮಸ್ಯೆ,
ತುಂಬ ತುಂಬ ಸಮಸ್ಯೆಗಳೆಲ್ಲ ಇರುತ್ತೆ ಸಂಸಾರದಲ್ಲಿ. ಅವರಿಗೆ ಇನ್ನು ಬದುಕುವ ಹೋಪ್ಸೇ ಹೋಗಿಬಿಟ್ಟಿರತ್ತೆ. ಬದುಕೋದಕ್ಕಿನ್ನ ಹೋಗೋದೇ ಒಳ್ಳೆಯದು ಅನ್ನುವ ದೃಢವಾದ ನಿರ್ಧಾರಕ್ಕೆ ಬಂದಿರ್ತಾರೆ. ಅಂತಹ ಜೀವ ಯೋಗ್ಯನಾಗಿದ್ದು ಅವನಿಗೇನಾದರೂ ಒಂದೆರಡು ಭಗವಂತನ ವಾರ್ತೆ ಕಿವಿಗೆ ಬಿದ್ದರೆ ಅನಿಸತ್ತಂತೆ, ಇದನ್ನು ಪಾನ ಮಾಡಲಿಕ್ಕಾದರೂ ಬದುಕಿರಬೇಕಲ್ವಾ, ಆಯಿತು ಇಷ್ಟು ದಿನ ಆದದ್ದಂತೂ ಆಯಿತು, ಇನ್ನೇನಿಲ್ಲ ನನಗೆ, ಇದನ್ನು ಕೇಳಿಕೊಂಡಿರುವ ಆ ದೇವರ ವಾರ್ತೆ ನನಗೆ ಒಂದಿಷ್ಟು ತಂಪನ್ನು ಕೊಡುತ್ತೆ. ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳನ್ನು ಇಹಪರಂಗಳಲಿತ್ತು ಸಲಹುವುದು, ಭುವನ ಪಾವನ ವೆನಿಪಲ ಕುಮೀಧವನ ಮಂಗಲ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸರರು ದಿನದಿ. ನಮ್ಮ ಕರುಣಾಸಂಧಿಯ ಪ್ರಾರಂಭದ ಪದ್ಯದಲ್ಲಂತಾರೆ, ಶ್ರವಣ ಮನಕಾನಂದವೀವುದು. ದೇವರ ವಾರ್ತೆ, ಸಾತ್ವಿಕನಾಗಿದ್ದರೆ ಅವನಿಗೆ ಏನೇನೋ ಸಮಸ್ಯೆಗಳಿದ್ದರೂ ಒಂದೆರಡು ತಾಸು ದೇವರ ವಾರ್ತೆ ಕೇಳಿದ್ರೆ ಒಂದಿಷ್ಟು ಶಾಂತಿ ನೆಮ್ಮದಿ ಸಿಗತ್ತೆ. ಇನ್ನೂ ಕೆಲವು ಈ ಮಹಾಭಾರತದಲ್ಲಿ ರಾಮಾಯಣದವನ್ನು ಹೇಳ್ತಾರೆ, ರಾಮಚಂದ್ರನ ಅರಣ್ಯವಾಸವನ್ನು ಹಾಗೂ ನಳಚರಿತ್ರೆಯನ್ನು, ಇದನ್ನೆಲ್ಲ ಅಲ್ಲಿ ಹೇಳಿದ್ದು ಯಾಕೆ ಅಂದರೆ ರಾಮಾಯಣದಲ್ಲಿ ಧರ್ಮರಾಜ ಅಳ್ತಾ ಕೂತಿರ್ತಾನೆ, ನನ್ನಷ್ಟು ಕಷ್ಟಪಟ್ಟವರು ಯಾರೂ ಇಲ್ಲ, ಏನು ನನ್ನ ದುರ್ದೈವ ವನವಾಸ, ನನ್ನ ದ್ರೌಪದಿಗೆ ನನ್ನಿಂದ ತೊಂದರೆ ಆಯಿತು, ನನ್ನ ತಮ್ಮಂದಿರಿಗೆ ತೊಂದರೆ ಆಯಿತು, ಛೇ ಅಂತ ತುಂಬ ಅವನು ಎಲ್ಲ ಹೋಯಿತು ಅಂತ ಹೋಪ್ಸೇ ಇಲ್ಲದೆ ಕೂತಿರ್ತಾನೆ. ಆಗ ಅವನಿಗೆ ಹೇಳ್ತಾರೆ, ನೀನೇನು ಕಷ್ಟಪಟ್ಟಿದ್ದಿ, ನಿಂದೇನೂ ಕಷ್ಟವೇ ಅಲ್ಲ ನಿಜವಾಗಲು. ಯಾಕೆ ಅಂದರೆ ಹೆಸರು ವನವಾಸ, ಆದರೆ ನಿನ್ನಷ್ಟು ಸುಖವಾಗಿ ದುರ್ಯೋಧನ ಇಲ್ಲ.